ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಲಾಸ್ಟ್ 2 to 3 ಇಯರ್ಸಿಂದನೂ ನಾನು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಂಬಂಧಪಟ್ಟಂಥ ವಿಷಯಗಳನ್ನ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅದರಲ್ಲಿ ಕೆಲವರು ಲಾಸ್ಟ್ ವೀಡಿಯೋಸ್ಗಳನ್ನ ನೋಡಿರ್ತೀರ, ಇನ್ನು ಕೆಲವರು ಲಾಸ್ಟ್ ವೀಡಿಯೋಸ್ಗಳು ಇನ್ನೂ ಸಿಕ್ಕಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ. ಲಾಸ್ಟ್ ವೀಡಿಯೋದಲ್ಲಿ ನಾನು ಅಂದರೆ ಲಾಸ್ಟ್ ಇಯರ್ ಕೂಡ ನಾನು ಈ ಒಂದು ಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳುವಂಥ ಮುಖಪದ್ಮದ ಬಗ್ಗೆ ಕೆಲವೊಂದು ಮಾಹಿತಿನ ಶೇರ್ ಮಾಡಿದ್ದೀನಿ ಡೀಟೇಲ್ಸ್ ಆಗಿ. ಬಟ್ ಕೆಲವರು ಹೇಳ್ತಾ ಇದ್ದಾರೆ ನನಗೆ ಆ ವಿಡಿಯೋ ಸಿಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ನಾನು ಮತ್ತೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಲಕ್ಷ್ಮಿಯ ಮುಖಪದ್ಮದ ಬಗ್ಗೆ ಕೆಲವೊಂದು ಮುಖ್ಯ ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಮುಖಪದ್ಮ ಹೇಗಿರಬೇಕು, ಯಾವ ರೀತಿ ಅದನ್ನ ತಗೊಳ್ಬೇಕು, ಯಾವ ಮುಖಪದ್ಮ ತುಂಬ ಶ್ರೇಷ್ಠವಾದದ್ದು, ಎಲ್ಲ ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಮೊದಲಿಗೆ ನಾವು ಸೀರೆನ ಪರ್ಚೇಸ್ ಮಾಡೋಕ್ಕೆ ಬಯಸ್ತೀವಿ. ಅದಾದ ನಂತರ ನಮಗೆ ಸೌಕರ್ಯ ಚೆನ್ನಾಗಿದ್ದು, ನಮಗೆ ಅಂದರೆ ಅನುಕೂಲಗಳಾಗಿ ಇದ್ದು ನಮಗೆ ಮುಖಪದ್ಮನ ತೊಗೋಬೇಕು ಅಂತ ಬಯಸಿದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ವಿಶೇಷವಾಗಿ ಮುಖಪದ್ಮವನ್ನು ತೊಗೊಳ್ತೀವಿ. ಅಂದರೆ ಮುಖವಾಡ ಅಂತಲೂ ಹೇಳ್ಬೋದು ಅಥವಾ ಮುಖಪದ್ಮ ಅಂತಲೂ ಹೇಳ್ಬೋದು. ಇಂಥ ಮುಖಪದ್ಮವನ್ನು ನಾವು ತೊಗೊಳ್ಬೇಕಾದ್ರೂ ಕೆಲವೊಂದು ಸರಿಯಾದ ಕ್ರಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾಯಿಯ ಪ್ರತಿರೂಪವಾಗಿ ನಾವು ಮುಖಪದ್ಮವನ್ನು ಬಳಸ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಮುಖಪದ್ಮವನ್ನು ಅಷ್ಟೇ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಮೊದಲಿಗೆ ಯಾರೇ ಬೇಜಾರು ಮಾಡಿಕೊಂಡ್ರು ಒಂದು ಮಾತ್ರ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖಪದ್ಮ ಇಲ್ಲದೇ ಇದ್ದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದು. ಆದರೆ ಸಾಧ್ಯ ಆದಷ್ಟು ನೀವು ಬೆಳ್ಳಿ ಮುಖಪದ್ಮವನ್ನು ಪರ್ಚೇಸ್ ಮಾಡೋದಕ್ಕೆ ಆಗುತ್ತೆ ಅಂದರೆ ಮಾತ್ರ ಮುಖಪದ್ಮವನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಕೆಲವರು ಈ ಹಳದಿ ಕಲರ್ ಇರುವಂಥ ಮುಖಪದ್ಮವನ್ನು ಬಳಸ್ತಾರೆ. ಯೂಶ್ವಲಿ ಅದನ್ನು ನಾವು ಗೌರಿ ಪೂಜೆಯಲ್ಲಿ ಬಳಸ್ತೀವಿ. ಬಟ್ ಆದರೆ ಅದನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬ ಕಮ್ಮಿ ಬಳಸೋದು. ಬಟ್ ಅದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗಲ್ಲ, ಅದು ನಿಮ್ಮ ಚಾಯ್ಸ್. ಬಟ್ ಆದರೆ ಮೊದಲ ಆಪ್ಷನ್ ಅಂತ ಬಂದರೆ ನೀವು ಆದಷ್ಟು ಬೆಳ್ಳಿಯ ಮುಖಪದ್ಮವನ್ನು ಪರ್ಚೇಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಈ ವರ್ಷ ಇಲ್ಲದರೆ ನೆಕ್ಸ್ಟ್ ವರ್ಷ ತಗೊಳ್ಳಿ, ಆದರೆ ಆದಷ್ಟು ಬೆಳ್ಳಿಯ ಮುಖಪದ್ಮವನ್ನು ನೀವು ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಬೆಳ್ಳಿಯ ಮುಖಪದ್ಮ ಅಂದರೆ ಆಗೋಯ್ತಾ? ಇಲ್ಲ, ಬೆಳ್ಳಿಯ ಮುಖಪದ್ಮವನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೂ ತುಂಬ ಜಾಗರೂಕತೆಯಿಂದ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ಕೆಲವೊಂದು ಅಂಶಗಳನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಏನಂದರೆ ಮೊದಲಿಗೆ ಮುಖಪದ್ಮ ನಗ್ನಗುತ್ತಾ ಇರಬೇಕು. ತಾಯಿಯ ಮುಖಪದ್ಮವನ್ನು ನೋಡಿದ್ರೆ ಸಾಕು, ತಾಯಿ ಎದ್ದು ಬರೋ ಹಾಗೆ ಇರಬೇಕು. ಕೆಲವರು ದೇವರ ಅಲಂಕಾರನ ನೋಡಿದ ತಕ್ಷಣ ಹೇಳಿಬಿಡ್ತಾರೆ, ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ, ತಾಯಿ ಖುಷಿಯಿಂದ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಮೊದಲಿಗೆ ನೀವು ಮುಖಪದ್ಮವನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ತಾಯಿ ನಗುಮುಖದಿಂದ ಇರಬೇಕಾಗತ್ತೆ. ಇನ್ನು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಮುಖಪದ್ಮದಲ್ಲಿ ಎಲ್ಲೂ ಕೂಡ ಮುಕ್ಕಾಗಿರಬಾರ್ದು. ಅಂದರೆ ಎಲ್ಲೂ ಕೂಡ ಡ್ಯಾಮೇಜ್ ಇರಬಾರ್ದು, ಹೋಲ್ ಇರಬಾರ್ದು, ಮತ್ತು ಎಲ್ಲಾದ್ರೂ ಸ್ಕ್ರ್ಯಾಚಸ್ಗಳು ಆಗ್ಬಿಟ್ಟಿರುತ್ತೆ ಅವ್ರು ಫಿನಿಶಿಂಗ್ ಮಾಡೋ ಇದರಲ್ಲಿ. ಅದನ್ನು ನೀವು ನೋಡಿ ತೊಗೊಂಬರ್ಬೇಕಾಗತ್ತೆ. ಇನ್ನು ಮೂರನೇ ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂತಂದರೆ ಕೆಲವರು ಕಿವಿಗೆ ಓಲ್ನ ಮಾಡಿಸ್ಬೋದಾ, ಓಲೆ ಹಾಕೋದಕ್ಕೆ ಅಂತ ಹೇಳ್ತಾರೆ. ಖಂಡಿತ ಮಾಡಿಸ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ತಾಯಿಗೆ ಕಿವಿ ಓಲೆನ ಹಾಕಬೇಕು ಅಂದರೆ ಅಲ್ಲಿ ನಾವು ಓಲ್ ಮಾಡಿಸ್ಲೇಬೇಕಾಗುತ್ತೆ. ಅದು ಏನು ತೂತು ಅಥವಾ ಮುಕ್ಕು ಅಂತ ನೀವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಬಟ್ ಆದರೆ ನೀವು ಮನೆಗೆ ತಂದು ಮೊಳೆಯಿಂದ ಹೊಡೆಯೋದಾಗಲಿ ಅಥವಾ ನೀವು ಬೇರೆ ರೀತಿಯಾಗಿ ಅದನ್ನು ಓಲ್ ಮಾಡೋದಕ್ಕಿಂತನೂ ನೀವು ಅಂಗಡಿಯಲ್ಲಿ ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ಅವರೇ ಒಂದು ಒಳ್ಳೆಯ ರೀತಿಯಾಗಿ ನಿಮಗೆ ಅದನ್ನು ಹೋಲ್ ಮಾಡಿ ಕೊಡ್ತಾರೆ. ಅದರಿಂದ ಯಾವುದೇ ರೀತಿಯಾದ ದೋಷಗಳಾಗೋದಿಲ್ಲ. ಸೊ ಹಾಗಾಗಿ ಓಲೆ ಹಾಕೋದಕ್ಕೆ ನೀವು ಬೇಕಾದರೆ ಹೋಲ್ನ ಮಾಡಿಸ್ಕೊಂಡು ಬರ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ತುಂಬ ಕಡೆ ರೇರ್ ಇದು, ಬಟ್ ಆದರೆ ಮಾಡೋರು ಕರೆಕ್ಟಾಗಿ ಮಾಡಿರ್ತಾರೆ. ಯಾಕಂದರೆ ಅವರು ಲಕ್ಷ್ಮೀ ಮುಖಪದ್ಮ ಅಂದರೆ ಅವರು ಜಾಗರೂಕತೆಯಿಂದ ವಾಸ್ತು ಪ್ರಕಾರ ನೋಡಿ ಅವರು ಮಾಡಿಸಿರ್ತಾರೆ. ಆದರೂ ಕೂಡ ಕೆಲವೊಂದು ಕಡೆ ಈ ಕಿರೀಟಗಳು ಇರೋದಿಲ್ಲ ಅಥವಾ ಕತ್ತಲ್ಲಿ ಒಂದು ತಾಯಿ ಒಡವೆ ಹಾಕಿರೋಂಗೆ ಕಾಣಿಸೋದಿಲ್ಲ. ಬಟ್ ಆದರೆ ನೀವು ತರಬೇಕಾದ್ರೆ ಕತ್ತಿಗೆ ಒಡವೆ ಹಾಕಿರೋ ಥರ, ಅಂದರೆ ಪಿಕ್ಚರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಒಡವೆ ಹಾಕಿಲ್ಲ ಅಂದ್ರೂ ತಾಯಿ ಕಿವಿಗೆ ಓಲೆ ಹಾಕ್ದಂಗಿದೆ, ಕತ್ತಿಗೆ ಸರ ಹಾಕ್ದಂಗಿದೆ, ಮತ್ತು ಬಟ್ಟೆ ಇಟ್ಟಂಗಿದೆ, ಮತ್ತು ಕಿರೀಟ ಧರಿಸ್ದಂಗಿದೆ ಅಲ್ವಾ. ಈ ರೀತಿಯಾದ ಪದ್ಮವನ್ನು ನೋಡಿ ನೀವು ತರಬೇಕಾಗತ್ತೆ. ಒಟ್ಟಾರೆ ಹೇಳೋದಾದರೆ ನಗುಮುಖದಲ್ಲಿರುವಂಥ, ಮುಕ್ಕು ಇಲ್ಲದಿರುವಂತಹ ತುಂಬ ಅದ್ಭುತವಾದಂಥ, ಸಣ್ಣದಾದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ, ತೊಂದರೆ ಇಲ್ಲ, ಅತಿ ದೊಡ್ಡದು ಬಳಸಬಾರ್ದು ಅಂತ ಹೇಳ್ತಾರೆ. ಅಂದರೆ 1 ಕೈ ಇಂಚು ಇಂತನೂ ಉದ್ದ ಇರಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ನೋಡಿ ನೀವು ತೊಗೊಂಡು ಬನ್ನಿ. ಇನ್ನು ಯಾವ ರೀತಿಯ ಮುಖಪದ್ಮಗಳನ್ನ ಬಳಸಲೇಬಾರ್ದು? ದಯವಿಟ್ಟು ಈ ಒಂದು ಜರ್ಮನ್ ಸಿಲ್ವರ್ದು ಮುಖಪದ್ಮಗಳು ಬರ್ತಾ ಇದೆ, ದಯವಿಟ್ಟು ಅದರಲ್ಲಿ ಸ್ವಲ್ಪ ಆ ರೀತಿಯಾದ ಮುಖಪದ್ಮಗಳನ್ನ ನೀವು ಹಬ್ಬದಲ್ಲಿ ಬಳಸೋದು ಪ್ರಯೋಜನವೇ ಇಲ್ಲ.
ಎಷ್ಟೋ ಜನಕ್ಕೆ ಇಷ್ಟ ಇರುತ್ತೆ ಮುಖವಾಡ ಇಟ್ಟು ಪೂಜೆನ ಮಾಡೋದಕ್ಕೆ. ಆದರೆ ಅವ್ರು ಏನು ಮಾಡ್ತಾರೆ, ಈ ರೀತಿಯ ಜರ್ಮನ್ ಸಿಲ್ವರ್ ಮುಖಪದ್ಮಗಳಿಗೆ ಹೋಗ್ತಾರೆ. ಆದರೆ ದಯವಿಟ್ಟು ಆ ರೀತಿಯ ಮುಖಪದ್ಮಗಳನ್ನ ಪೂಜೆಯಲ್ಲಿ ಬಳಸೋದು ಅಷ್ಟು ಯೋಗ್ಯವಲ್ಲ. ಎಷ್ಟೋ ಜನ ನೀವು ಲಾಸ್ಟ್ ಟೈಮ್ ಅದನ್ನು ಮುಖಪದ್ಮ ತಂದಿರ್ತೀರ ಜರ್ಮನ್ ಸಿಲ್ವರ್ದು, ಈ ವರ್ಷ ನಿಮಗೆ ಬೆಳ್ಳಿಯ ಮುಖಪದ್ಮವನ್ನು ತೊಗೊಳ್ಳೋದಕ್ಕೆ ತಾಯಿ ಅನುಕೂಲ ಕೊಡ್ತಾಳೆ ಅಂದ್ಕೊಳ್ಳಿ. ಆದರೆ ಕೆಲವ್ರು ಕೇಳ್ತೀರಾ, ಆ ಮುಖಪದ್ಮವನ್ನು ನಾನು ಏನು ಮಾಡಲಿ, ಮೊದಲೇ ತಂದು ಇಟ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ. ಈ ರೀತಿಯಾಗಿ ಸಮಸ್ಯೆ ಅನುಭವಿಸೋದಕ್ಕಿಂತನೂ, ಯಾಕಂದರೆ ಬೆಳ್ಳಿದಾದರೆ ಕೊಟ್ಟು ತೊಗೊಬೋದು, ಆದರೆ ಜರ್ಮನ್ ಸಿಲ್ವರ್ದಾದರೆ ನಿಮ್ಗೆ ಅದನ್ನು ಬಿಸಾಡೋಕ್ಕೂ ಮನಸ್ಸು ಬರಲ್ಲ. ಆಲ್ರೆಡಿ ಪೂಜೆ ಮಾಡಿದ್ದೀನಿ ಅಂತ ಅದು ಬೇರೆ ಒಂದು ಮನಸ್ಸಲ್ಲಿ ನಿಮಗೆ ನೆಗೆಟಿವ್ ಬರುತ್ತೆ. ಎಲ್ಲದಕ್ಕಿಂತನೂ ಹೆಚ್ಚಾಗಿ ಹೇಳೋದಂದರೆ ಮುಖಪದ್ಮವನ್ನು ನಾವು ಬೆಳ್ಳಿದು ಬಳಸಬೇಕೇ ಹೊರತು ಯಾವುದೇ ಕಾರಣಕ್ಕೂ ಈ ಜರ್ಮನ್ ಸಿಲ್ವರ್ದಂಥ ಮುಖಪದ್ಮಗಳನ್ನ ದಯವಿಟ್ಟು ಬಳಸಬೇಡಿ. ಈ ರೀತಿಯಾದ ನೀವು ಮುಖಪದ್ಮವನ್ನು ಬಳಸಲೇಬೇಕು ಅಂದರೆ ಅದು ನಿಮ್ಮ ಇಷ್ಟ. ಆದರೆ ನಾನು ಒಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಈ ರೀತಿಯಾದ ಮುಖಪದ್ಮವನ್ನು ಬಳಸೋರು ಡೆಕೋರೇಷನ್ ಪರ್ಪಸ್ಸಿಗೆ ಮಾತ್ರ ಬಳಸಿ. ಆದರೆ ಅದ್ರ ಮುಂದೆ ನೀವು ದೈವಿಕ ಕಳಸವನ್ನು ಸಪ್ರೇಟಾಗಿಟ್ಟು ಅದಕ್ಕೆ ಬರೀ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿದ್ರೂ ಪರವಾಗಿಲ್ಲ. ಆದರೆ ನೀವು ಈ ಥರ ಜರ್ಮನ್ ಸಿಲ್ವರ್ ಮುಖಪದ್ಮವನ್ನು ನೀವು ಬಳಸಿದ್ದೇ ಆದರೆ ಅದ್ರ ಮುಂದೆ ನೀವು ದೈವಿಕ ಕಳಸವನ್ನು ಇಟ್ಟು ನೀವು ಅದಕ್ಕೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ಒಂದೇ ದೈವಿಕ ಕಳಸವನ್ನು ಇಟ್ಟು ಪೂಜೆ ಮಾಡ್ತೀನಿ ಅನ್ನೋರು ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ರೀತಿಯಾದ ಜರ್ಮನ್ ಸಿಲ್ವರ್ ಅಥವಾ ಬೇರೆ ಯಾವುದೇ ಮೆಟೀರಿಯಲ್ನ ಮುಖಪದ್ಮವನ್ನು ಬಳಸೋದಕ್ಕೆ ಹೋಗಲೇಬೇಡಿ. ಸಾಧ್ಯ ಆದರೆ ಬೆಳ್ಳಿ ತೊಗೊಳ್ಳಿ, ಇಲ್ಲದೆ ಹೋದರೆ ಯಾವುದೇ ರೀತಿಯಾದ ಮುಖಪದ್ಮವನ್ನು ಬಳಸೋದಕ್ಕೆ ಹೋಗಬೇಡಿ. ಇನ್ನು ಹಳೆಯ ಮುಖಪದ್ಮಗಳಿರುತ್ತೆ, ಎಷ್ಟೋ ವರ್ಷಗಳಿಂದ ಇರುತ್ತೆ, ಅವರಿಗೆ ಒಂದು ದೊಡ್ಡದು ತೊಗೊಬೇಕಂತ ಆಸೆ ಇರುತ್ತೆ. ಅವರು ಯಾವ ರೀತಿ ಅದನ್ನು ಬದಲಾಯಿಸ್ಕೊಳ್ಬೋದು ಅನ್ನೋದಾದರೆ, ಅದರಲ್ಲಿ ಏನಿದೆ ತೊಗೊಂಡೋಗಿ ಕೊಡ್ತೀವಿ, ಬೇರೆ ಒಂದು ತೊಗೊಂಡು ಬರ್ತೀವಿ ಅಂತ ನೀವು ಹೇಳ್ಬೋದು. ಬಟ್ ಆದರೆ ತುಂಬ ವರ್ಷಗಳಿಂದ ನಿಮ್ಮ ಹಿರಿಯರು ಅಥವಾ ನೀವು ಅದನ್ನು ತುಂಬ ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿರ್ತೀರ, ತಾಯಿ ರೂಪದಲ್ಲೇ ನೀವು ಅದನ್ನು ಮನೇಲಿ ಇಟ್ಕೊಂಡಿರ್ತೀರ. ಅಂಥ ಮುಖಪದ್ಮವನ್ನು ನೀವು ಬದಲಾಯಿಸ್ಕೊಳ್ಬೇಕು ಅಂದರೆ ಕೆಲವೊಂದು ಪ್ರೊಸೀಜರ್ ಅನ್ನೋದು ಇರುತ್ತೆ. ಅಂದರೆ ನೀವು ಮನೆಯಿಂದ ಅದನ್ನು ತೊಗೊಂಡು ಹೋಗ್ಬೇಕಾದ್ರೆ ಚೆನ್ನಾಗಿ ಅದನ್ನು ವಾಶ್ ಮಾಡಿ, ಯಾವುದೇ ರೀತಿ ಅರಿಶಿನ ಕುಂಕುಮ ಆ ಒಂದು ಮುಖಪದ್ಮದಲ್ಲಿ ಇರಬಾರ್ದು. ಫಸ್ಟೇ ಅದನ್ನು ನಾವು ತೊಳೆದು ಇಟ್ಟಿರ್ತೀವಿ, ಬಟ್ ಆದ್ರೂ ಒಮ್ಮೆ ಒಂದು ಸತಿ ವಾಶ್ ಮಾಡ್ಕೊಳ್ಳಿ, ಚೆನ್ನಾಗಿರೋ ಒಂದು ಬಟ್ಟೆಯಲ್ಲಿ ಒರೆಸಿ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿ ನೀವು ನಾನು ತಾಯಿ ಒಂದು ಮುಖಪದ್ಮವನ್ನು ಬದಲಾಯಿಸಿ ನಾವು ಹೊಸದಾಗಿ ಮುಖಪದ್ಮವನ್ನು ತೊಗೊಳ್ತಾ ಇದ್ದೀನಿ. ಇದೇ ರೀತಿ ಇಷ್ಟು ವರ್ಷ ನಮ್ಮನ್ನ ಯಾವ ರೀತಿ ಕಾಪಾಡ್ಕೊಂಡು ಬಂದಿದೆ ಅದೇ ರೀತಿ ನಮ್ಮನ್ನು ಕಾಪಾಡು ಅಂತ ನೀನು ತಾಯಿಗೆ ಒಮ್ಮೆ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು, ಮುಖಪದ್ಮಕ್ಕಲ್ಲ, ನಾರ್ಮಲಾಗಿ ನೀವು ಡೈಲಿ ಯಾವ ರೀತಿ ಪೂಜೆ ಮಾಡ್ತೀರಾ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಆಚೆ ಹೋಗಬೇಕಾದ್ರೆ ನೀವು ಮನೇಲಿ ಯಾವ ರೀತಿ ಪೂಜೆ ಮಾಡಿಬಿಟ್ಟು ಹೋಗ್ತೀರಾ, ಆ ರೀತಿ ಪೂಜೆ ಮಾಡಿ ಒಮ್ಮೆ ನೀವು ನಿಮ್ಮ ತಾಯಿಗೆ ಕೈ ಮುಕ್ಕೊಂಡು ನಂತರ ನೀವು ಈ ಮುಖಪದ್ಮವನ್ನು ತೊಗೊಂಡೋಗಿ, ಅದನ್ನು ತೊಗೊಂಡೋಗ್ಬೇಕಾದ್ರೆ ಹಾಗೆ ತೊಗೊಂಡೋಗ್ಬಾರ್ದು. ಒಂದು ವಸ್ತ್ರದಲ್ಲಿ ಅದನ್ನು ಮುಚ್ಚಿ, ಅಂದರೆ ಅದನ್ನು ಸುತ್ತಿ ಇಟ್ಕೊಬೇಕಂತಾರೆ, ಬಟ್ಟೆ ಒಳಗಡೆ ಮುದ್ರಿ ಇಟ್ಕೊಬೇಕಂತ ಹೇಳ್ತಾರೆ. ಅದೇ ಪ್ರಕಾರ ನೀವು ಆ ಒಂದು ಮುಖಪದ್ಮವನ್ನು ಒಂದು ವೈಟ್ ವಸ್ತ್ರದಲ್ಲಿ ಅಥವಾ ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಮುಚ್ಚಿಟ್ಕೊಂಡು ಹೋಗಿ ತೊಗೊಂಡೋಗಿ ಕೊಟ್ಟು ಬದಲಾಯಿಸ್ಕೊಳ್ಬೋದು. ಬೆಳ್ಳಿದಾದರೆ ಈ ರೀತಿಯಾಗಿ ಒಳ್ಳೆ ರೀತಿಯಾಗಿ ನೀವು ಬದಲಾಯಿಸ್ಕೊಂಡು ಹೊಸ ಮುಖಪದ್ಮವನ್ನು ತರ್ತೀರ. ಆದರೆ ಜರ್ಮನ್ ಸಿಲ್ವರು ಅಥವಾ ಬೇರೆ ಮೆಟೀರಿಯಲ್ ಆದರೆ ನಿಮ್ಗೇನು ಅನಿಸುತ್ತೆ, ಎರಡೆರಡು ಮನೇಲಿ ಇಟ್ಕೊಳ್ಳೋದಕ್ಕೂ ಮನಸ್ಸು ಬರೋಲ್ಲ. ಬೆಳ್ಳಿ ತೊಗೊಳಕ್ಕೆ ತೊಗೊಂಡು ಬರ್ತೀರಾ, ಇದನ್ನು ಬಳಸ್ತಿರೋದನ್ನ ಏನು ಮಾಡಬೇಕು ಅಂತ ಕೂಡ ಕೇಳ್ತೀರಾ. ಅದಕ್ಕೋಸ್ಕರನೇ ಹೇಳಿದ್ದು, ಆದಷ್ಟು ಬೆಳ್ಳಿದೆ ನೀವು ತೊಗೊಳೋದಕ್ಕೆ ಪ್ರಯತ್ನವನ್ನು ಮಾಡೋದೇ ಬೆಸ್ಟು. ತಂದಂಥ ಮುಖಪದ್ಮವನ್ನು, ಅಂದರೆ ಹೊಸದಾಗಿ ಮುಖಪದ್ಮವನ್ನು ತಂದಾಗಲೂ ಅಷ್ಟೇ ನೀವು ಅವರೇನಾದರೂ ಕವರಲ್ಲಿ ಹಾಕ್ಕೊಟ್ಟಿರ್ತಾರೆ, ಅದನ್ನು ನೀವೇನು ಮಾಡಿ ತಂದು ದೇವ್ರ ಮನೆಯಲ್ಲಿ ಇಟ್ಬಿಡಿ ಅಥವಾ ನಿಮ್ಮ ಒಂದು ಖಜಾನೆಯಲ್ಲಿ ಇಟ್ಬಿಡಿ. ಬಳಸೋದಕ್ಕೆ ಯಾವ ರೀತಿ ಬಳಸಬೇಕಂತ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಮೊದಲ ಬಾರಿಗೆ ಮುಖಪದ್ಮವನ್ನು ತಂದವರು ಯಾವ ರೀತಿ ಬಳಸಬೇಕು ಕೂಡ ಅದು ಕೂಡ ಒಂದು ಕ್ರಮ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀವು ಬಳಸ್ತಾ ಇರುವಂಥ ಮುಖಪದ್ಮಗಳನ್ನು ಬೇರೆಯವರಿಗೆ ಕೊಡಬಾರ್ದು. ಅಂದರೆ ನೀವು ಏನೋ ಒಂದು ಜರ್ಮನ್ ಸಿಲ್ವರ್ ಮುಖಪದ್ಮವನ್ನು ಬಳಸ್ತಾ ಇರ್ತೀರಾ, ನಿಮ್ಗೆ ಈ ಸತಿ ಬೆಳ್ಳಿ ಮುಖಪದ್ಮವನ್ನು ತೊಗೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಬಟ್ ನಿಮ್ಮ ಪಕ್ಕದ ಮನೆಯವ್ರಿಗೆ ಯಾರಿಗೋ ಅದೂ ಇರೋದಿಲ್ಲ, ಆದರೆ ಅವ್ರು ನಿಮ್ಮನ್ನು ಕೇಳ್ತಾರೆ, ನನಗೆ ಅದನ್ನಾದರೂ ಕೊಡ್ರಿ ಅಂತ ಹೇಳ್ತಾರೆ. ಆದರೆ ದಯವಿಟ್ಟು ಲಕ್ಷ್ಮಿ ವಿಷಯದಲ್ಲಿ ನಾವು ಆ ಥರ ಅಜಾಗರೂಕತೆ ವಹಿಸೋದಕ್ಕೆ ಆಗೋದಿಲ್ಲ. ಅವರಿಗೆ ನೀವು ಬೇಕಾದ್ರೆ ದುಡ್ಡು ಸಹಾಯ ಮಾಡಿ ತೊಗೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇಷ್ಟ ಇರತ್ತೆ. ಬಟ್ ಆದರೆ ನೀವು ಬಳಸ್ತಾ ಇರುವಂಥ ಮುಖಪದ್ಮವನ್ನು ದಯವಿಟ್ಟು ಎಂದಿಗೂ ಯಾರಿಗೂ ಕೊಡಬಾರ್ದು. ಇದು ತುಂಬ ವಿಶೇಷವಾಗಿ ನೀವು ನೆನ್ಪಿಟ್ಕೋಬೇಕು. ಸಹಾಯ ಮಾಡಿ, ಬಟ್ ಆದರೆ ಕೆಲವೊಂದು ವಿಷಯಗಳಲ್ಲಿ ನಾವು ರೆಸ್ಟ್ರಿಕ್ಷನ್ ಇದ್ರೇ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೇಲಿ ಉಳ್ಕೊಳ್ಳೋದು. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲಕ್ಷ್ಮಿಯ ಮುಖಪದ್ಮದ ವಿಷಯದಲ್ಲಿ ದಯವಿಟ್ಟು ಯಾರಿಗೂ ನೀವು ಬಳಸ್ತಾ ಇರೋ ಮುಖಪದ್ಮವನ್ನು ಕೊಡೋದಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೊಡುವಂಥ ತಾಂಬೂಲದ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ಶೇರ್ ಮಾಡ್ತೀನಿ.
ಸೊ ದಯವಿಟ್ಟು ನೆಕ್ಸ್ಟ್ ವಿಡಿಯೋನ ತಪ್ಪದೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.